ಅಂಬೇಡ್ಕರ್ ಎಂದರೆ ಒಬ್ಬ ವ್ಯಕ್ತಿಯಲ್ಲ, ಅವರು ಮಹಾನ್ ಶಕ್ತಿ, ಧ್ಯೇಯ, ತತ್ವ, ಆದರ್ಶಗಳ ಪ್ರತಿರೂಪವೇ ಅಂಬೇಡ್ಕರ್ ಎಂದು ನಲಗೀತನಹಟ್ಟಿ ಗಾಯಕ ಕೆ.ಟಿ. ಮುತ್ತುರಾಜ್ ಹೇಳಿದರು. ಸಮೀಪದ ಬೋರಪ್ಪನಹಟ್ಟಿ ಎಕೆ ಕಾಲನಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 69ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ, ಪುಷ್ಪಾರ್ಚನೆ ಹಾಗೂ ಮೇಣದ ಬತ್ತಿ ಹಚ್ಚಿ ನಮನವನ್ನ ಸಲ್ಲಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ಕಾಣಬೇಕಾದರೆ ಪುಸ್ತಕದಲ್ಲಿ ನಾವು ಅವರನ್ನು ಕಾಣಬೇಕಾಗುತ್ತದೆ. ಆದ್ದರಿಂದ ಗ್ರಾಮದ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುವ ಮೂಲಕ ಸಮ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸಿ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ಶಿವಕುಮಾರ್, ಊರಿನ ಮುಖಂಡರಾದ ಆನಂದಪ್ಪ, ಎನ್ ಚೌಡಪ್ಪ, ವಸಂತಪ್ಪ, ಚೌಡಪ್ಪ, ರವಿಯಣ್ಣ, ಜಗ್ಗಣ್ಣ, ಜಗಳೂರಪ್ಪ, ಪ್ರತಾಪ್, ಪರಮೇಶ್, ಕೊಟ್ರೇಶ್, ನಿಂಗರಾಜ್, ಮಂಜು, ಜಗಣ್ಣ, ಸತೀಶ್ ಕುಮಾರ್, ವೆಂಕಟೇಶ್, ಮಧು, ಉಲ್ಲಾಸ್, ನಾಗರಾಜ್, ಸಿದ್ದೇಶ್, ಶಿವಲಿಂಗ, ಮಾರಣ್ಣ, ಓಬಳೇಶ್, ಗಿರೀಶ್, ಗುರುಸ್ವಾಮಿ, ಅಶೋಕ್ ರಾಜ್, ಆದರ್ಶ್, ಮಗಧೀರ ಸೇರಿದಂತೆ ಸಮಸ್ತ ಬೋರಪ್ಪನಹಟ್ಟಿ ಗ್ರಾಮಸ್ಥರು, ಇನ್ನು ಊರಿನ ಎಲ್ಲ ಮಹಿಳೆಯರು ಇದ್ದರು. ಬಹುಜನ ಸುಖಾಯ. ಓಂ ಶಾಂತಿ ಶಾಂತಿ ಶಾಂತಿ. ಅಂಬೇಡ್ಕರ್ ಅವರಿಲ್ಲಂದ್ರೆ ನಾವ್ಯಾರು ಶಿಕ್ಷಣ ಆಗ್ತಿರ್ಲಿಲ್ಲ. ಈ ಒಂದು ಚೇರ್ ಮೇಲೆ ಕೂತ್ಗಳು ಕೂಡ ಆಗ್ತಿರ್ಲಿಲ್ಲ. ಇವತ್ತು ಹಳ್ಳಿಗಳಲ್ಲಿ ನೋಡ್ಬೇಕು ನಾವು. ಇವತ್ತು ಹಳ್ಳಿಗಳಲ್ಲಿ ಹೋಟ್ಲಲ್ಲಿ ಪ್ಲಾಸ್ಟಿಕ್ ಲೋಟದಲ್ಲಿ ಕಾಫಿ ಕೊಡ್ತಾರೆ. ಇನ್ನು ಅಸ್ಪೃಶ್ಯತೆ ಹೋಗಿಲ್ಲ. ಹಾಗಾಗಿ ನಾವೆಲ್ಲ ಜಾಗೃತ ಆಗ್ಬೇಕು ಬಂಧುಗಳೇ. ನಮಗೆ ಒಂದೇ ಶಿಕ್ಷಣ ಪಡೆದ್ರೆ ಮಾತ್ರ ನಾವು ಈ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ. ಶಿಕ್ಷಣ ಪಡ್ಲಿ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವೆಲ್ಲ ಜಾಗೃತರಾಗಬೇಕು. ನಮ್ಮ ಮಕ್ಕಳಿಗೆ ಅಮೂಲ್ಯವಾದ ಶಿಕ್ಷಣ ಕೊಡಿಸ್ಬೇಕು. ಕಷ್ಟ ಆದ್ರೂ ಪರವಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅವ್ರನ್ನ ವಿದ್ಯಾವಂತರಾಗಿ ಮಾಡಬೇಕು. ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ ಹುಟ್ಟಲಿ ಅಂದ್ರೆ ತಮಗೆ ಬದುಕಕ್ಕೂ ಅರ್ಹತೆ ಇರ್ತಿಲ್ಲ ಈ ಭೂಮಿ ಮೇಲೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಕಷ್ಟು ಕಾನೂನುಗಳನ್ನು ಮರೆದು ಸಂವಿಧಾನದಲ್ಲಿ ನೋಡ್ರಿ, ನಮ್ಗೆ ಇವತ್ತು ಯಾರನ್ನ ಗಲಾಟೆ ಮಾಡಿದ್ರೆ ನಾವು ಹೋಗಿ ತಕ್ಷಣ ಹೋಗಿ ಸ್ಟೇಷನ್ ಕೇಸ್ ಕೊಡ್ತೀವಿ. ಆ ಕೇಸ್ ಕೊಡೋಕೆ ಕಾರಣ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವ್ರ ಸಂವಿಧಾನದಲ್ಲಿ ಬರಿಲ್ಲ ಅಂದ್ರೆ ನಾವ್ ಯಾರನ್ನ ಕೇಳ್ಬೇಕಾಯ್ತು? ನಮ್ಮನ್ನ ಯಾರು ಹೊಡೆದ್ರು, ಯಾರು ಬಡಿದ್ರು? ಹೌದು ಬಂಧುಗಳೇ. ಹಂಗಾಗಿ ವಿಶೇಷವಾಗಿ ಈ ಜಗತ್ತಿನಲ್ಲಿ ದೊಡ್ಡ ಪಿಡುಗಂದ್ರೆ ಮಹಿಳೆಯರಿಗೆ ಸ್ವತಂತ್ರನೇ ಇರಲಿಲ್ಲ. ಹೆಣ್ಮಕ್ಳಿಗೆ ಸ್ವತಂತ್ರನೇ ಇರಲಿಲ್ಲ. ಈ ಭೂಮಿ ಮೇಲೆ ಅಡಿಗೆ ಮಾಡಬೇಕಾಗಿತ್ತು, ಮಕ್ಕಳ ಏರ್ಬೇಕಾಯ್ತು, ಅಷ್ಟೇ ಇದ್ದಿದ್ದು ಹೆಣ್ಮಕ್ಳಿಗೆ. ಆದ್ರೆ ಇವತ್ತು ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಸ್ಥಾನಮಾನ ಇದೆ ಅಂದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬಂಧುಗಳು, ಇವತ್ತು ಮಹಿಳೆಯರು MLA ಆಗ್ತಾರೆ.